ಶಾಂತಿ ಕ್ರಾಂತಿ ಸಿನಿಮಾ ನಿಲ್ಲಿಸ್ಬಿಡ್ತೀನಿ ಅಂತ ಬಂದೆ. ನನಗೆ ಯಾಕೋ ಈ ಸಿನಿಮಾ ಬೇಡ ಅನ್ನಿಸ್ತಿದೆ. ಸ್ಟಾಪ್ ದಿಸ್ ಪಿಕ್ಚರ್ ಅಂತ ಹೇಳ್ತೀನಿ. ಹಶ್ವಾಯ್ತು ಅಂತ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ಆರ್ಡರ್ ಮಾಡಿ ತಿನ್ನಬೇಕು ಅಂತ ಓಪನ್ ಮಾಡಿ ಬಾಯಿಗೆ ಇಟ್ಕೊಂಡು ತಕ್ಷಣ ಗೊತ್ತಾಯಿತು ಅದು ಬೆಂದಿಲ್ಲ ಅಂತ. ಅದನ್ನು ತೊಗೊಂಡೋಗಿ ಕ್ಯಾಶಿಯರು ಮತ್ತು ಅಲ್ಲಿರೋ ಮ್ಯಾನೇಜರ್ಗೆ ಹೇಳಿದ್ರೆ, ಇಲ್ಲ ಗುರು ಇದು ಅರ್ಧಂಬರ್ಧ ಬೆಂದಿದೆ ಅಂತ ನನಗೂ ಗೊತ್ತು, ಆದ್ರೂ ಇದನ್ನು ತಿನ್ನಲೇಬೇಕು ಅಂತ ಬಲವಂತಾಗಿ ಬಾಯಿಗಿಟ್ಟು ತುರ್ಕಿದ್ರೆ ನೀವೇನು ಮಾಡ್ತೀರಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ನಿಮಗೆ ರಿಲೇಟೆಡಾಗಿ ವಿಚಾರ ಹೇಳ್ತೀನಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿ ರೀತಿಯಲ್ಲಿ ಆಂದೋಲನ ಆಗ್ತಾ ಇರೋದು ಶಾಂತಿ ಕ್ರಾಂತಿ ಎಂಬ ಕನ್ನಡ ಚಿತ್ರ ಮರು ಬಿಡುಗಡೆ ಮಾಡಿ, ಇದು ಕಡಿಮೆ ಅಂದರೂ ಕೂಡ ಒಂದು 10 ರಿಂದ 11 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂಥ ಈ ಚಿತ್ರ ಸುಮಾರು 7 ರಿಂದ 8 ಕೋಟಿ ಅದರಲ್ಲಿ ಆದಾಯ ಮಾಡುತ್ತೆ. ಆದರೂ ಕೂಡ ಪಿಕ್ಚರ್ ಫ್ಲಾಪ್ ಆಗುತ್ತೆ. ಸ್ವತಃ ವೀರಸ್ವಾಮಿ ಅವರು ರವಿಚಂದ್ರನಿಗೆ ಹೇಳ್ತಾರೆ, ಇದನ್ನು ಮಾಡೋದು ಬೇಡ, ಇದರಿಂದ ಯಾಕೋ ನನಗೆ ಸಮಾಧಾನ ಇಲ್ಲ, ಪಿಕ್ಚರ್ ಓಡೋದಿಲ್ಲ ಅಂತ. ಆದರೂ ಕೂಡ ಆಲ್ರೆಡಿ ಕಮಿಟ್ ಮಾಡಿದ್ದೀನಿ, ದೊಡ್ಡ ದೊಡ್ಡ ಸ್ಟಾರ್ಗಳು ಇದರಲ್ಲಿ ಇದ್ದಾರೆ ಅಂತ ಹೇಳಿ ರವಿಚಂದ್ರನ್ ಅವರು ಇದನ್ನು ಕಂಪ್ಲೀಟ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅದರಿಂದ ಫಿಲಮ್ ಫ್ಲಾಪ್ ಆಗುತ್ತೆ. ನಾದಬ್ರಹ್ಮ ಮತ್ತು ಕ್ರೇಜಿ ಸ್ಟಾರ್ ಅವರ ಕಾಂಬಿನೇಷನ್ ಶಾಂತಿ ಕ್ರಾಂತಿಯ ಪ್ರತಿಯೊಂದು ಹಾಡುಗಳು ಕೂಡ ಇವತ್ತಿಗೂ ಕ್ರಾಂತಿನೇ. ಹಣ ಗಳಿಕೆಯಲ್ಲಿ ಶಾಂತಿ ಕ್ರಾಂತಿ ಹಿಂದೆ ಉಳಿದಿದ್ರು ಕೂಡ ಕ್ರೇಜಿ ಸ್ಟಾರ್ ಅವರು ಯಾವತ್ತೂ ಕೂಡ ಹೆದರದೆ ಎದೆಗೊಂದದೆ ಮುಂದೆ ಕೂಡ ಹಲವಾರು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಇದುವರೆಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಯಾವತ್ತೂ ಕೂಡ ನಾನು ಸೋತಿದ್ದೀನಿ ಅಂತ ಯಾವುದೇ ವೇದಿಕೆಗಳಲ್ಲಿ ಅವರು ಹೇಳ್ಕೊಂಡಿಲ್ಲ. ಒಬ್ಬ ಅಪ್ಪಟ ಕನ್ನಡ ಪ್ರೇಮಿಯಾಗಿ, ಕನ್ನಡದ ಅಭಿಮಾನಿಯಾಗಿ ಕನ್ನಡಿಗರೆಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪಾ ಅಂದರೆ, ಆಲ್ರೆಡಿ ಅವರೇ ಒಪ್ಕೊಂಡ ಹಾಗೆ ಇದೊಂದು ಫ್ಲಾಪ್ ಫಿಲಮ್, ಅದೇ ಫ್ಲಾಪ್ ಫಿಲಮನ್ನು ನೀವು ಮತ್ತೆ ಬಿಡುಗಡೆ ಮಾಡಬೇಕು, ಮತ್ತೆ ರಿಲೀಸ್ ಮಾಡಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? 91ರಲ್ಲಿ ಶಾಂತಿ ಕ್ರಾಂತಿ ಫ್ಲಾಪ್ ಆಯಿತು ಅಂತ ಹೇಳಿ ಕ್ರೇಜಿ ಸ್ಟಾರ್ ಅವರು ಸುಮ್ಮನೆ ಕೂರಲಿಲ್ಲ. 95ರಲ್ಲಿ ಸೂಪರ್ ಹಿಟ್ ಆದಂತಹ ಒಂದು ಮಾಸ್ಟರ್ ಪೀಸ್ ಪಿಕ್ಚರ್ ಕೊಡ್ತಾರೆ, ಅದೇ ಪುಟ್ನಂಜ. ಇದರಲ್ಲಿ ಅವ್ರ ಆ್ಯಕ್ಟಿಂಗ್ ಕೂಡ ಅತ್ಯದ್ಭುತವಾಗಿರುತ್ತೆ. ಅಷ್ಟೇ ಅಲ್ಲದೆ ಉಮಾಶ್ರೀ ಅವರ ಪುಟ್ಮಲ್ಲಿ ಕ್ಯಾರೆಕ್ಟ್ರಿಗೆ ಅವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬರುತ್ತೆ. ಇಲ್ಲೂ ಕೂಡ ನಾದಬ್ರಹ್ಮ ಮತ್ತು ಕ್ರೇಜಿ ಸ್ಟಾರ್ ಅವರ ಕಾಂಬಿನೇಷನ್ನು ಎಕ್ಸಲೆಂಟಾಗಿ ವರ್ಕ್ ಆಗಿರುತ್ತೆ. ಇವತ್ತಿಗೂ ಕೂಡ ಅದರ ಒಂದೊಂದು ಹಾಡುಗಳು ಕೂಡ ಪ್ರತಿಯೊಬ್ಬರ ಬಾಯಲ್ಲಿ ವಿತ್ ಸಾಹಿತ್ಯ ಎಲ್ಲರಿಗೂ ನೆನಪಿದೆ. ಅಂದಮೇಲೆ ಶಾಂತಿ ಕ್ರಾಂತಿಗಿಂತ ಪುಟ್ನಂಜ ಮರು ಬಿಡುಗಡೆ ಆದರೆ 100% ಅದು ಶಾಂತಿ ಕ್ರಾಂತಿಗಿನ ನೆಕ್ಸ್ಟ್ ಲೆವೆಲಲ್ಲಿ ಹಿಟ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಇದು ಅಪ್ಪಟ ನಮ್ಮ ಕನ್ನಡ ಮಣ್ಣಿಗೆ ಸೊಗಡಿಗೆ ಅನುಗುಣವಾದಂತಹ ಚಿತ್ರ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ 200 ರೂಪಾಯಿ ಕೊಟ್ಟರೆ 20 ಕೋಟಿ ಆಗುತ್ತೆ, 500 ರೂಪಾಯಿ ಕೊಟ್ಟರೆ 50 ಕೋಟಿ ಆಗುತ್ತೆ ಅಂತ. ನಾನು ಹೇಳ್ತಾ ಇರೋದು, ಒಬ್ಬ ಅಪ್ಪಟ ಕನ್ನಡ ಪ್ರೇಮಿಯಾಗಿ ಅಷ್ಟೇ ದುಡ್ಡನ್ನು ಅದೇ ರವಿಚಂದ್ರನ್ ಅಕೌಂಟಿಗೆ ಹಾಕಿ ಅದರಿಂದ ಒಬ್ಬ ಹೊಸ ಕನ್ನಡದ ಬರಹಗಾರನನ್ನು ಹುಡುಕಿ ಒಂದು ಹೊಸ ಕಥೆಯನ್ನು ಮಾಡಿ ಕನ್ನಡದ ನೆಲಕ್ಕೆ, ಕನ್ನಡದ ಜಲಕ್ಕೆ, ಕನ್ನಡ ಮಣ್ಣಿಗೆ ಅನುಗುಣವಾದಂಥ ಒಂದು ಚಿತ್ರ ಮಾಡಿ ಜೈ ಅನ್ಸ್ಕೊಳ್ಳಿ. ಸಾಧ್ಯ ಇಲ್ವಾ? ಯಾವುದೋ ಹಳೆ ಫಿಲಮ್ನ ಮತ್ತೆ ರಿಲೀಸ್ ಮಾಡಿ ಅಷ್ಟೊಂದು ಕೋಟಿ ಸಂಗ್ರಹ ಮಾಡೋದಕ್ಕಿಂತ ಅದೇ ದುಡ್ಡನ್ನು ಒಂದು ಹೊಸ ಬರಹಗಾರನ ಹುಟ್ಟುಹಾಕಿ ಕನ್ನಡದಲ್ಲಿ ಒಂದು ಹೊಸತನವನ್ನು ತಂದು ಅವರೇ ಅದನ್ನು ಡೈರೆಕ್ಟ್ ಮಾಡಲಿ, ಒಂದು ಹೊಸ ಚಿತ್ರವನ್ನು ಕೊಡಲಿ, ಒಂದು ಕನ್ನಡದ ಚಿತ್ರರಂಗಕ್ಕೆ ಒಂದು ಹೊಸ ತಿರುವನ್ನು ಕೊಡುವಂಥ ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನು. ಈಗ ನಿಮಗೆ ನಾನು ಮೊದಲೇ ಹೇಳಿದ ಮಸಾಲೆ ದೋಸೆ ಕತೆ ನಿಮಗೆ ಅರ್ಥ ಆಗಿರಬೇಕು. ಒಬ್ಬ ಕನ್ನಡದ ಅಪ್ಪಟ ಪ್ರೇಮಿಯಾಗಿ, ಅಭಿಮಾನಿಯಾಗಿ ನನಗೆ ಪುಟ್ನಂಜ ನೋಡೋದ್ರಲ್ಲಿ ತುಂಬ ಖುಷಿ ಇದೆ, ಮನಸ್ಸಿಗೆ ತುಂಬ ಖುಷಿ ಕೂಡ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಶಾಂತ ರೀತಿಯಲ್ಲಿ ವಿಡಿಯೋ ನೋಡಿ ಕ್ರಾಂತಿ ರೀತಿಯಲ್ಲಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಂತೀರಾ? ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಹೋದ್ಬಿಟ್ಟೆ.